ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಸ್ಕಿನ್ ಕೇರ್. ಓಲೆ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಆಮೇಲೆ ಬಯೋಟಿಕ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆನೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಬೇಸಿಕ್ ಸ್ಕಿನ್ ಕೇರ್ ಯಾವ ರೀತಿ ಇರುತ್ತೆ, ಮಾರ್ನಿಂಗ್ ಟೈಮಲ್ಲಿ ಏನನ್ನ ಬಳಸ್ತೀನಿ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ಟೈಮಲ್ಲಿ ಏನು ಬಳಸ್ತೀನಿ ಅಂತ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಇವಾಗ ಸ್ನಾನ ಆಗಿದೆ, ಜಸ್ಟ್ ಒಂದು ಸಿಂಪಲ್ ಫೇಸ್ ಪ್ಯಾಕ್ನ ಹಾಕೊಂಡಿದ್ದೀನಿ. ಅದು ಯಾವುದು ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏಯ್ ಬಾರ ಈ ಕಡೆ ನಿಂತ್ಕೊಂಡು ಬತ್ತೈತೆ, ಕ್ಯಾಮ್ರಾ ಅಲ್ಲಾಡ್ತೈತೆ. ಸೊ ಅದಿತಿಗೂ ತಲೆಗೆ ಸ್ನಾನ ಮಾಡಿಸಿ ಆ್ಯಂಡ್ ಐ ಹ್ಯಾವ್ ಸ್ಟಾರ್ಟೆಡ್ ಟು ಯೂಸ್ ಶಿಗೆಕಾಯಿ. ಅದಿತಿ ಆಲ್ಸೋ ನಾನು ಶಿಗೆಕಾಯಿ ಹಾಕೊಂಡೆ ಸ್ನಾನ ಮಾಡೋದು. ಸೊ ಅದಿತಿಗೂ ಶಿಗೆಕಾಯಿ ಹಾಕಿ ಆಮೇಲೆ ಅವರು ಶ್ಯಾಂಪೂನ ಸ್ವಲ್ಪ ಹಾಕಿ ಇದು ಮಾಡ್ತೀನಿ. ಇಲ್ಲ ಅಂತಂದರೆ ತುಂಬ ಅಂದರೆ ನನಗೆ ರಫ್ ಇಷ್ಟ ಆಗುತ್ತೆ. ಆಬ್ವಿಯಸ್ಲಿ ಶಿಗೆಕಾಯಿ ಹಾಕಿದ್ರೆ ಸ್ವಲ್ಪ ಕೂದಲು ರಫ್ ಅನ್ಸುತ್ತೆ. ಅದಿತಿಗೆ ಅಷ್ಟು ಕಂಫರ್ಟ್ ಆಗಲ್ಲ, ನನಗೆ ಅನ್ನಿಸ್ತಿತ್ತು ತುಂಬ ರಫ್. ಅದಕ್ಕೋಸ್ಕರ ಅವರು ಸ್ವಲ್ಪ ಶಾಂಪು ತೊಗೊಂಡು ಜಸ್ಟ್ ಈ ರೀತಿ ವಾಶ್ ಮಾಡಿಬಿಡೋದು. ಸೊ ಶಿಗೆಕಾಯಿ ಯಾವುದು ಅಂತ ನಾನು ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಇವತ್ತು ನಾನು ಸ್ಕಿನ್ ಕೇರ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಯಾವ ಪ್ಯಾಕ್ನ ಹಾಕ್ಕೊಳ್ತೀನಿ ಅಂತ ನೋಡ್ಕೊಂಡು ಬನ್ನಿ. ಈ ಪ್ಯಾಕ್ ಅಂತೂ ನಾನು ವಾರದಲ್ಲಿ ಒಂದ್ಸಲನಾದರೂ ಮಾಡ್ಕೋತೀನಿ. ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ಗೆ, ತುಂಬ ಬೆನಿಫಿಟ್ಸ್ ಇದೆ ಈ ಪ್ಯಾಕಿಂದ. ಸೊ ಮೊದಲನೇದಾಗಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಅಷ್ಟು ಕಾಫಿ ಪೌಡರ್ನ ಹಾಕ್ಕೊಳ್ಬೇಕು. ನಾನು ಈ ಇವಾಗ ನೆಸ್ಲೆ ಅಲ್ಲ, ಇದು ಸನ್ರೈಸ್, ಅದನ್ನೇ ಕುಡಿತಾ ಇರೋದು ಕಾಫಿ. ಆ್ಯಕ್ಚುಲಿ ಕ್ರುವಿ ಹೇಳ್ತಾ ಇಲ್ಲ, ಸಕ್ಕರೆ ಎಲ್ಲ ಒಳ್ಳೇದಲ್ಲ, ಬಿಟ್ಬಿಡು ಅಂತ. ಬಟ್ ಸ್ಟಿಲ್ ನಂಗೆ ಅದೇನೋ ಬಾಣಂತನದಲ್ಲಂತೂ ಕಂಪ್ಲೀಟ್ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಬ್ರೆಸ್ಟ್ ಫೀಡಿಂಗ್ ಮುಗಿಸೋವರೆಗೂ ನಾನು ಕುಡಿದ್ದೀನಿ, ಆಮೇಲೆ ಬಿಡಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ಒಂದು 3ರಿಂದ 4 ಡ್ರಾಪ್ಸ್, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕು, ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಹಾಕ್ಕೊಳ್ಳೋದ್ರಿಂದ ಟ್ಯಾನು, ಅದಾದಮೇಲೆ ಒಂಥರ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಆಗಿರುತ್ತೆ ಫೇಸಲ್ಲಿ, ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಸಹ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ನಿಮ್ಮ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇದು ನ್ಯಾಚುರಲ್, ಎಲ್ಲನೂ ಮನೆಯಲ್ಲೇ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಲ್ವಾ. ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ತುಂಬ ಒಳ್ಳೆಯದು. ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕೈಯಲ್ಲಿ. ಆ್ಯಂಡ್ ಇದರಿಂದ ಇನ್ನೂ ಏನು ಬೆನಿಫಿಟ್ಸ್ ಅಂತಂದರೆ, ನಿಮಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಫೇಸಲ್ಲಿ. ಆ್ಯಂಡ್ ಒಂದು ಸ್ವಲ್ಪ ನಮಗೆ ಈ ಮೂಗಿನ ಸಂದಿಯಲ್ಲಿ, ಆಮೇಲೆ ಅಪ್ಪರ್ ಲಿಪ್ಸ್ ಅಲ್ಲೆಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಥರ ಆಗಿರುತ್ತಲ್ಲ, ಅದೂ ಸಹ ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ, ಅಂದರೆ ಹೋಗುತ್ತೆ. ಅದಾದಮೇಲೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಹಾಲೇ ಇದಕ್ಕೆ ಒಂಥರ ಬೆಸ್ಟು. ಕೆಲವ್ರಿಗೆ ಹಾಲು ಸೂಟ್ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಆ್ಯಡ್ ಮೊಸರು ಆಲ್ಸೋ. ಬಟ್ ಹಾಲು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ನು ಗ್ಲೋ ಬರೋದಕ್ಕೆ. ಅದಾದಮೇಲೆ ಯಾವುದೇ ರೀತಿ ಸ್ಪಾಟ್ಸ್ ಇಲ್ಲದೆ ಇರೋ ರೀತಿ, ಮಾರ್ಕ್ ಇಲ್ಲದೆ ಇರೋ ರೀತಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಂತೂ ಇದನ್ನು ನನ್ನ ಬೆಸ್ಟ್ ಗೋ ಟು ಸ್ಕಿನ್ ಕೇರಲ್ಲಿ ದಿಸ್ ಇಸ್ ಒನ್. ಸೊ ಮೊದಲನೇದಾಗಿ ಐ ಆಮ್ ಯೂಸಿಂಗ್, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇದನ್ನು ನಾನು ಬಳಸಿರೋದು. ಏನು ಮಕ್ಕಳೆಲ್ಲ ಹಚ್ಕೊಳಂಗಿಲ್ಲ, ಮಕ್ಕಳು ದೊಡ್ಡವರಾದ್ಮೇಲೆ ಹಚ್ಕೋಬೋದು. ಸೊ ಇದು ಡರ್ಮಾಡಾಕ್ ಹಾನೆಸ್ಟ್ ಸೈನ್ಸ್, ಲೈಕ್ 100% ನಿಯಾಸಿನಮೈಡ್ ಇದೆ. ಆ್ಯಂಡ್ ಫೇಸ್ ಸೀರಮ್ ಇದು ಎಲ್ಲ ಒಂದು ಟೈಪ್ಸ್ ಆಫ್ ಸ್ಕಿನ್ಗೂ ಯೂಸ್ ಮಾಡ್ಬೋದು. ಲೈಕ್ ನಾರ್ಮಲ್ ಅಂದರೆ ಇದು ಹೇಳ್ತೀವಲ್ಲ, ಏನು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಅಂತ. ಸೊ ಅವರೆಲ್ಲರೂ ಬಳಸ್ಬೋದು. ಇದನ್ನು ನಾನು ಡೈಲಿ ಒನ್ಸ್ ಬಳಸ್ತೀನಿ. ನಿನ್ನೆ ರಾತ್ರಿ ಹಾಕ್ಕೊಂಡಿಲ್ಲ, ಸೊ ದಟ್ಸ್ ವೈ ಐ ಆಮ್ ಯೂಸಿಂಗ್ ನಾವು. ಏನಿಲ್ಲ, ಜಸ್ಟು ಸ್ವಲ್ಪ ತೊಗೊಂಡು ಇಷ್ಟೇ. ಅವು ಓ ಮೈ ಗಾಡ್, ಐ ಫಾರ್ಗಾಟನ್. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾವು ತುಟಿಯಲ್ಲಿ ಹಚ್ಕೊಳಂಗಿಲ್ಲ. ಆ್ಯಕ್ಚುಲಿ ಒಂದು ನಿಮಿಷ, ಕೂದಲು ತೆಗ್ದುಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಸೊ ತಲೆಗೆ ಸ್ನಾನ ಮಾಡಿದೆ. ಯಾಕೆ ಹೇಳ್ಬಾರ್ದು? ಏನು ಏನಂತ ಹಾಕ್ತಾರೆ? ಕಾಮೆಂಟ್ ಲಿಂಕ್ಸ್ ಅಂತ ಹಾಕ್ಬಿಡ್ತಾರಂತೆ. ಸೊ ಇದು ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಜಾಸ್ತಿನೂ ಹಚ್ಬಾರ್ದು. ಜಸ್ಟ್ ಒಂದು ಡ್ರಾಪ್ ಅಷ್ಟೇ. ಟೀ ಝೋನು
ಇಲ್ಲಿ 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 ಅಷ್ಟೇ. ಸೊ ಜಾಸ್ತಿ ಹಚ್ಚಬಾರ್ದು. ಆಮೇಲೆ ನಾನು ಅದಕ್ಕೆ ಮುಟ್ಟಬಾರ್ದು. ಪ್ರತಿದಿನ ಇದಕ್ಕಿಂತ ಮುಂಚೆ ನಾನು ದಿನಾಗ್ಲೂ ಇದನ್ನು ಬಳಸೋಕೆ ಹೋಗಲ್ಲ, ನೈಟ್ ಟೈಮ್ ಇದನ್ನು ಬಳಸ್ತೀನಿ. ಬಟ್ ಪ್ರತಿದಿನ ಬೆಳಗ್ಗೆ ಫೇಸ್ ವಾಶ್ ಆಗಿದ ತಕ್ಷಣ ನಾನು ಹಾಕೊಳ್ಳೋದು ಕುಕುಂಬರ್ ಟೋನರ್. ದಿಸ್ ಇಸ್ ಫ್ರಮ್ 2012ಇಂದನೂ ನಾನು ಇದನ್ನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ ಟೋನರ್. ಫೇಸಲ್ಲಿ ಯಾವುದೇ ರೀತಿ ಏನಂತ ಹೇಳೋದು ಬ್ಲೆಮಿಷಸ್ಸು ಅದೆಲ್ಲ ಏನೂ ಆಗಲ್ಲ, ಜೊತೆಗೆ ಮಾರ್ಕ್ಸ್ ಎಲ್ಲನೂ ಕಡಿಮೆ ಆಗುತ್ತೆ. ಸೊ ಕುಕುಂಬರ್ ಟೋನರ್ ಇದು ಖಾಲಿ ಆಗೋಗ್ಬಿಟ್ಟಿದೆ ನೋಡಿ, ಇಷ್ಟೇ ಇರೋದು. ಸೊ ಇದನ್ನು ಹಾಕೋದಕ್ಕಿಂತ ಮುಂಚೆ ಹಾಕಬೇಕಿತ್ತು, ಬಟ್ ಮರ್ತೋದೆ, ಇಟ್ಸ್ ಫೈನ್. ಅದಾದಮೇಲೆ ನೆಕ್ಸ್ಟು ಮನೆಯಲ್ಲಿ ನೈಟ್ ಟೈಮ್ ನಾನು ಸ್ಕಿನ್ ಕೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ನೈಟ್ ಟೈಮು ಅದನ್ನು ಹಾಕೊಂಡಿದ ತಕ್ಷಣ ಈ ಒಂದು ಏನು ಮಾಯ್ಶ್ಚರೈಸರ್ನ ಹಾಕ್ಕೊಳ್ತೀನಿ. ಇದು ಅಷ್ಟೇ 2012ಇಂದನೇ ಇದನ್ನು ಯೂಸ್ ಮಾಡ್ತಿರೋದು. ತುಂಬ ಚೆನ್ನಾಗಿದೆ. ಇದು ಮಾರ್ನಿಂಗ್ ನೆಕ್ಟರ್ ಅಂತ ಹೇಳ್ತಾರೆ, ಸೇಮ್ ಬಯೋಟಿಕ್ ಒಂದು ಬ್ರ್ಯಾಂಡೇ. ಸೊ ತುಂಬ ಚೆನ್ನಾಗಿದೆ. ಇದು ಒಂದು ಸ್ವಲ್ಪ ಜಾಸ್ತಿ ಆಯಿಲಿ ಅನಿಸುತ್ತೆ. ನನಗೆ ಬೇಸಿಕಲಿ ಆಯಿಲಿ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಬಳಸ್ತೀನಿ. ಬಟ್ ಇವಾಗ ಹೋಗಬೇಕು, ಆಮೇಲೆ ಮನೆಗೆ ಬಂದು ಸ್ವಲ್ಪ ಬ್ರ್ಯಾಂಡ್ ಶೂಟ್ ಎಲ್ಲ ಇದೆ. ಸೊ ಇದು ಇವಾಗ ನಾನು ಹಚ್ಚಲ್ಲ. ಇವಾಗ ನಾನು ಮಾಯ್ಶ್ಚರೈಸರ್ ಯಾವುದನ್ನ ಹಚ್ತೀನಿ ಅಂತಂದರೆ ಅದಿತೀಸ್ ಮಾಯ್ಶ್ಚರೈಸರ್. ಇದು ಸೆಬಾಮೇಡು, ಜಾಸ್ತಿನೇ ಏನಿಲ್ಲ. ಸೊ ಇದು ನಂಗೆ ಸೂಟ್ ಆಗಿಬಿಟ್ಟಿದೆ. ಸೊ ಬೇರೆ ಯಾವುದು ನಾನು ಟ್ರೈ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ನಾನು ಡೈಲಿ ಬೇಸಿಸಲ್ಲಿ ಯಾವುದೇ ರೀತಿ CC ಕ್ರೀಮ್, BB ಕ್ರೀಮ್ ಅದೆಲ್ಲ ಏನು ಹಚ್ಚಲ್ಲ. ಸುಮ್ಮನೆ ಇಲ್ಲ, ನನ್ನ ಕ್ರೀಮ್ ಯಾವುದೂ ಇಲ್ಲ. ಸಿಸ್ಟಲ್ಲಿ ಇಲ್ಲ. ನಂಗೊಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ, ಬಟ್ ಇವಾಗ ಕಡಿಮೆ ಆಗಿದೆ. ನಿದ್ದೆ ಜಾಸ್ತಿ ಚೆನ್ನಾಗಿ ಮಾಡ್ತಿದ್ದೀನಿ. ಮುಂಚೆ ಚೆನ್ನಾಗಿ ಅಷ್ಟು ನಿದ್ದೆ ಬರ್ತಾ ಇರಲಿಲ್ಲ, ಇವಾಗ ಚೆನ್ನಾಗಿ ನಿದ್ದೆ ಬರ್ತದೆ. ಅದಾದಮೇಲೆ ಬಿಫೋರ್ ಲಿಪ್ಸ್ಟಿಕ್ I apply this. This is also from Biotic. Antara Biotic again and brand ambassador. From 2012 I'm using all of this. Or promotion ಮಾಡ್ಕೊಡ್ತಾ ಇದ್ದೀನಿ ಫ್ರೀ ಆಫ್ ಕಾಸ್ಟ್. ಇದನ್ನು ಹಚ್ಚಿ ಜಸ್ಟ್ ಒಂದು ಲಿಪ್ಸ್ಟಿಕ್ ಸಿಂಪಲ್ ಆಗಿ ಖಾಲಿ ಆಗ್ಬಿಟ್ಟಿದೆ. ನಂಗೆ ಯಾರೋ ಒಬ್ರು ನಿಂಗೆ ಲಿಪ್ಸ್ಟಿಕ್ಕೇ ಹಚ್ಚಕ್ಕೆ ಬರಲ್ಲ ಅಂತ ಹೇಳ್ತಿದ್ರು. ಹಿಂಗೆ ಜಡ್ಜ್ ಮಾಡಿಬಿಡ್ತಾರಲ್ಲ ಕೆಲವರು. ಹೇಗಿರ್ತಾರೆ ಗೊತ್ತಾ, ನಮ್ಮ ಸುತ್ತಮುತ್ತ ಇರೋರು, ಅವ್ರಿಗೆ ಎಲ್ಲ ಗೊತ್ತು, ನಮಗೇನು ಗೊತ್ತಿಲ್ಲ ಥರ ಟ್ರೀಟ್ ಮಾಡ್ತಾರೆ. ಎಸ್, ಐ ಆಮ್ ಆಲ್ಮೋಸ್ಟ್ ಡನ್. ನಾನು ಐಬ್ರೋ ಫಿಲ್ಲಿಂಗ್ ಅದೆಲ್ಲ ಏನೂ ಮಾಡಲ್ಲ. ಸೊ ಇವಾಗ ಕ್ಲೀನಾಗಿ ಒಂದ್ಸಲ ತಲೆ ಆರಿಸ್ಕೊಂಡು ಆ್ಯಂಡ್ ಐ ಹ್ಯಾವ್ ಟು ಅಪ್ಲೈ ಐಲೈನರ್. ನಾನು ಎಲ್ಲರೂ ಹೊರಗಡೆ ಹೋಗಬೇಕು, ತುಂಬ ಇಂಪಾರ್ಟೆಂಟ್ ಇದ್ದರೆ ಐಲೈನರ್ ಹಚ್ತೀನಿ. ಇಲ್ಲ ಅಂತಂದರೆ ಏನಾದರೂ ಶೂಟ್ ಇದ್ದರೆ ಮಾತ್ರ ಐಲೈನರ್ ಹಚ್ಚೋದು. ಸೊ ಐ ಆಮ್ ಯೂಸಿಂಗ್ ದಿಸ್. ಹಚ್ಕೊಂಡೇ ಬರ್ತೀನಿ ರೀ. ಎಸ್, ದಿಸ್ ಇಸ್ ಮೈ ಲುಕ್. ಐಲೈನರ್ ಹಚ್ಕೊಂಡು ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇ. ಹೇರ್ ನಾನೇನು ಬ್ಲೋ ಡ್ರೈ ಎಲ್ಲ ಏನೂ ಮಾಡಲ್ಲ, ಜಸ್ಟ್ ಹಾಗೇ ಬಿಟ್ಬಿಡ್ತೀನಿ. ಮನೇಲಿದ್ದರೆ ಹಾಗೇ ಬಿಡ್ತೀನಿ. ಸೊ ಹೀಗೆ ಹಾಕಿದ್ದೀನಿ. ಸೊ ಈ ಟೀ ಶರ್ಟ್ ಹಾಕೊಂಡಿದ್ದೀನಿ. ಇದಕ್ಕೆ ಹೈ ವೇಸ್ಟ್ ಜೀನ್ಸು. ನಂಗೆ ಒಂದೊಂದ್ಸಲ ಅನಿಸುತ್ತೆ ದಟ್ ನಂಗೆ ಹೊಟ್ಟೆ ಇದೆ ಅಂತ, ಬಟ್ ಒಂದೊಂದ್ಸಲ ಅನಿಸುತ್ತೆ ಇಲ್ಲ ಪರ್ಫೆಕ್ಟ್ ಅಂತ. ಒಂದೊಂದ್ಸಲ ಅನಿಸುತ್ತೆ ಹೊಟ್ಟೆ ಇದೆ, ಒಂದೊಂದ್ಸಲ ಹೊಟ್ಟೆ ಇಲ್ಲ ಅಂತ ಅನಿಸುತ್ತೆ. ಸೊ ಇಷ್ಟೇ. ತುಂಬ ಜನ ಕೇಳ್ತಿದ್ರಿ ಅಲ್ಲ, ನಿಮ್ಮ ಒಂದು ಸ್ಕಿನ್ ಕೇರ್ನ ಶೇರ್ ಮಾಡಿ, ಅದೇನು ಹಾಕ್ಕೊಡಲ್ಲ ಕಂದ, ಸ್ಕಿನ್ ಕೇರ್ನ ಶೇರ್ ಮಾಡಿ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಸ್ಕಿನ್ ಕೇರ್. ಅದು ಬೇಡ ಚಿನ್ನ, ನೈಟ್ ಟೈಮ್ ಹಚ್ಕೊಳ್ಳೋದು. ನಿನ್ನೆ ಅವಿಷ್ಕ ಹೆಂಗೆ ಮಾಡ್ಕೊಂಡಿದ್ರು ಅಂದರೆ ಯಪ್ಪ, ನಿಜವಾಗ್ಲೂ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದನ್ನು ಹಾಕ್ಕೊಂಡಿದ್ದೆ. ಯಾವ್ದು ಹಾಕ್ಕೊಂಡಿದ್ದೆ ಅಂತ ತೋರಿಸ್ತೀನಿ ರೀ. ಮೇ ಬಿ ಅಂದರೆ ಈ ನೆಟ್ಟೆಡ್ ಟಾಪ್ ಇದ್ರೊಳಗಡೆ ಒಂದು ಬ್ಲ್ಯಾಕ್ ಕಲರ್ನ ಹಾಕ್ಕೊಂಡು ಈ ನೆಟ್ಟೆಡ್ ಟಾಪ್ ಹಾಕ್ಕೊಂಡಿದ್ದೆ. ಸೊ ಅವರು ಪಾರ್ಟಿ ಮಾಡಿದ್ರು ಮಧ್ಯಾಹ್ನ ಒಂದು 12 ಗಂಟೆ ಅಲ್ಲ 10:15 ಸಮಥಿಂಗ್ ಟೈಮಲ್ಲಿ. ಸೊ ಪಾರ್ಟಿ ಎಲ್ಲ ವಾಶ್ ಮಾಡಿಬಿಟ್ಟು ಕರ್ಕೊಂಡು ಬಂದು ಏನೋ ಆ್ಯಕ್ಚುಲಿ ನಾನು ಅದಿತಿ ಜಗಳ ಅವಾಗ ನಾನು ಅದಿತಿ ತುಂಬ ಜಗಳ ಮಾಡ್ಕೋತೀವಿ, ಕೋಪ ಮಾಡ್ಕೊಂಡ್ಬಿಡ್ತೀವಿ. ನಾನೇನೋ ಪಟ್ ಅಂತ ಹೊಡೆದೆ ಅವ್ರಿಗೆ ತಲೆ ಬಾಚುವಾಗ ಸಮಥಿಂಗ್ ಏನೋ ಕೋಪ ಬಂದುಬಿಟ್ಟು ಆಮೇಲೆ ಕೋಪ ಮಾಡ್ಕೊಂಡು ನಾನು ಫುಲ್ಲು ಟ್ರಿಗರ್ ಆಗಿಬಿಟ್ಟಿದ್ದೆ. ಓಕೆನಾ. ಆಮೇಲೆ ಅವಿಷ್ಕಂಗೂ ಅಷ್ಟೇ ಕರ್ಕೊಂಡು ಹೋಗ್ಬಿಟ್ಟು ಈಗ ಯಾಕೆ ಪಾರ್ಟಿ ಮಾಡಿದ್ಯಾ ಹಂಗೆ ಹಿಂಗೆ, ಆಬ್ವಿಯಸ್ಲಿ ಅದಂಗೆ ಅಲ್ವಾ. ಸೊ ಪಾರ್ಟಿ ಎಲ್ಲ ವಾಶ್ ಮಾಡ್ಕೊಂಬಂದು ಚಡ್ಡಿ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ಆ್ಯಕ್ಚುಲಿ ನಾನು ಬೇರೆ ಈ ಡ್ರೆಸ್ನ ಹಾಕ್ಕೊಂಡು ಎಲ್ಲ ಶೂಟಿಗೆ ರೆಡಿ ಆಗಿದೆ, ಕಾಂಟೆಂಟ್ ಶೂಟ್ ಇತ್ತು. ಫುಲ್ಲು ಅದು ಓಲೆ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಆಮೇಲೆ
ನೀರು ಏನು ಅಲ್ಲಿ ತೊಗೊಂಡ್ರಾಯ್ತು ಬಾರಪ್ಪೆ, ನಂಗೆ ನಿಜ ಆಯ್ತಲ್ಲ ಟೆನ್ಷನ್ ಆಗ್ತಿತ್ತು. ಅದು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಏನಾಗಿಲ್ಲ ಈ ರೀತಿ ಆಗಿತ್ತು ಆವಿಷ್ಕಂಗೆ. ಏನಿದು ಈ ಟೈಮಲ್ಲೂ ಇವ್ರು ವಿಡಿಯೋ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅನ್ಕೋಬೇಡಿ. ತುಂಬ ಜನಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಈ ರೀತಿನೂ ಆಗುತ್ತೆ ಮಕ್ಳಿಗೆ ಕೆಲವು ಸಲ ಬಟ್ಟೆ ಏನಾದರೂ ಟಚ್ ಆದರೆ. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ದಟ್ ಇದು ಬಟ್ಟೆಗೆ ಇಳ್ದಿರೋದು ಅಂತ. ಆಮೇಲೆ ನಾನು ಇಮ್ಯಾಜಿನ್ ಅಂದರೆ ಅರ್ಥ ಆಗಿದ್ದು ನನಗೆ, ನಾನು ಬಟ್ಟೆ ಹಾಕ್ಕೊಂಡಿದ್ನಲ್ಲ ಅದರಿಂದನೇ ಆಗಿರೋದು, ನಾನು ವಾಶ್ರೂಮಿಗೆ ಕರ್ಕೊಂಡು ಹೋಗಿದ್ನಲ್ಲ, ಸೊ ಅವಾಗ ಆಗಿರೋದು ಅಂತ. ಸೊ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ನಾನು ಫಸ್ಟ್ ನೋಡಿದಾಗ ಅವ್ರ ಕಿವಿ ಸಿಚುಯೇಷನ್ ನೋಡಿದಾಗ ಮೇ ಬಿ ಕಿವಿ ಹರಿದೋಗಿದೆ ಥರನೇ ಭಯ ಆಗೋಯ್ತು. ಅವರು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹತ್ರು, ಅದಾದ್ಮೇಲೆ ಅವ್ರು ಆರಾಮಾಗಿದ್ರು. ಇಲ್ಲಿ ಮನೆಯಿಂದ ಕರ್ಕೊಂಡು ಹೋಗೋವರೆಗೂ, ಇಲ್ಲಿಂದ ಒಂದಿಲ್ಲ ಅಂದರೂ ಒಂದು 5 ಕಿಲೋಮೀಟರ್ಸ್ವರೆಗೂ ಆಗುತ್ತೆ. ಸೊ ಆರಾಮಾಗೇನೆ ಇದ್ರು. ಬಟ್ ಸಖತ್ ಭಯ ಆಗಿತ್ತು, ಪ್ಯಾನಿಕ್ ಅಟ್ಯಾಕು. ನಾವಿಬ್ರು ಏನು ಮಾತಾಡ್ಕೊಂಡು ಹೋಗಿದ್ದು ಅಂತಂದ್ರೆ, ಅವ್ರೇನಾದರೂ ಓಲೆ ಕಟ್ ಮಾಡ್ತೀನಿ ಅಂತ ಅಂದ್ರೂ ಪರವಾಗಿಲ್ಲ, ಬಟ್ ಅವ್ರ ಕಿವಿ ಸೇಫ್ ಆಗಿರಬೇಕು ಅಷ್ಟೇನೆ, ಏನು ಚುಚ್ಕೊಳ್ಬಾರ್ದು. ಬ್ಲೀಡಿಂಗ್ ಆ್ಯಕ್ಚುಲಿ ಅದು ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅಷ್ಟೇ ಇದ್ದಿದ್ದು, ಅದಕ್ಕಿಂತ ಹೆಚ್ಚಿಗೆ ಏನು ರಕ್ತ ಸೋರ್ತಾರಿಲ್ಲ ಆ ಥರ ಎಲ್ಲ ಏನೂ ಆಗಿಲ್ಲ. ಅವ್ರು ಫಸ್ಟ್ ನೋಡಿದ ತಕ್ಷಣ ಹೇಳಿದ್ದೆ ಯಾರೋ ಎಳೆದಿದ್ದಾರೆ ಅಂತಂದರೆ ಬಟ್ಟೆಗೆ ಎಳೆದಿದೆ ಅಂತ. ಆಮೇಲೆ ಅವ್ರು ಕೇಳಿದ್ರು ಹಾಗೂನು, ಅಂದರೆ ದೊಡ್ಡ ಮಗು ಏನಾದರೂ ಎಳೀತಾ ಅಂತ. ಇಲ್ಲ ಆ ಥರ ಎಲ್ಲ ಏನೂ ಮಾಡಲ್ಲ ಅಂತ ಹೇಳಿದ್ವಿ. ಆಮೇಲೆ ಅಲ್ಲೇ ನಮಗೆ ಫ್ಲ್ಯಾಶ್ ಆಯಿತು ನನ್ನ ಡ್ರೆಸ್ ಅಂತ. ಆ್ಯಕ್ಚುಲಿ ಹೋಗುವಾಗೂ ಹೇಳ್ತಾ ಇದ್ರು ಏನಾರ ಡ್ರೆಸ್ ಎಳೀತಾ ಅಂತ. ಟು ಬಿ ಫ್ರ್ಯಾಂಕ್ ಹಾನೆಸ್ಟ್ ನನಗೂ ಗೊತ್ತಿಲ್ಲ, ಆಬ್ವಿಯಸ್ಲಿ ಯಾರು ಮಾಡ್ತಾರೆ ಬೇಕು ಅಂತ ಅಲ್ವಾ. ಸೊ ಆಮೇಲೆ ಅನ್ನಿಸ್ತು ಯಪ್ಪ ಇನ್ನೊಂದ್ಸಲ ಹಾಕೊಳ್ಳೋದೇ ಬೇಡ ಅದನ್ನ ಅಂತ. ಸೊ ಈ ರೀತಿ ನಿಮ್ಮ ಮಕ್ಳಿಗೇನಾದರೂ ಆದರೆ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ನಾನಂತೂ ತುಂಬ ಪ್ಯಾನಿಕ್ ಆದೆ. ನಂಗೆ ಅದೇನೋ ಗೊತ್ತಿಲ್ಲ, ನಾನು ಎಷ್ಟು ಸ್ಟ್ರಾಂಗ್ ಆಗಿರ್ತೀನಿ ಬೇರೆ ವಿಷಯದಲ್ಲಿ, ಅವರಿಬ್ಬರು ವಿಷಯದಲ್ಲಂತೂ ತುಂಬ ಪ್ಯಾನಿಕ್ ಆಗಿಬಿಡ್ತೀನಿ. ಎಲ್ಲ ಅಮ್ಮಂದಿರು ಇದೇ ರೀತಿ ತುಂಬ ಅಳ್ತಿದ್ರು. ಅವಿಷ್ಕ ಅಂತೂ. ಅದಿತಿನೂ ತುಂಬ ಒಂಥರ ಭಯ ಅವ್ರಿಗೆ ಏನಾಗಿದೆ ಅಂತ. ಸೊ ಅವ್ರು ಸರಿ ಮಾಡಿಕೊಟ್ರು. ಆ್ಯಕ್ಚುಲಿ ಇದು ಫುಲ್ಲು ಅದೇ ನಾಟ್ ಹಾಕಿರ್ತಾರೆ ಗೊತ್ತಾ ಅಂತಂದರೆ. ಜ್ಯೂಸ್ ಕೂಡ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಕೊಡಿಸಿ ಅಂತಿದ್ರೆ ಕೊಡಿಸ್ತಿರ್ಲಿಲ್ವಾ ಅಲ್ವಾ ಚಿನ್ನಿ? ಸಾಕು ಅಲ್ಲೋಡಲ್ಲು ಅದು ಬಟ್ಟೆಗೆ ಎಳ್ಕೊಂಡು ಆ ರೀತಿ ಆಗಿದ್ದು. ಅಪ್ಪ ಸದ್ಯ ನನಗೇನು ರಿಲೀಫ್ ಅಂತಂದರೆ, ಅದೇ ಮಾತಾಡ್ಕೊಂಡು ಹೋಗಿದ್ವಿ ನಾವು, ಕಿವಿ ಪ್ರಾಬ್ಲಮ್ ಏನೂ ಆಗಬಾರ್ದು. ಅವ್ರು ಕಟ್ ಮಾಡ್ತೀನಿ ಅಂತಂದ್ರು, ಓಲೆ ಕಟ್ ಮಾಡಿಸ್ಬಿಟ್ಟು ಹೊಸ ಓಲೆನೇ ಬೇಕಾದ್ರೆ ಹಾಕ್ಸೋಣ ಅಂತಲೇ ಅಂದ್ಕೊಂಡು ಹೋಗಿದ್ದು. ಅವ್ರೇನು ಓಲೆ ಏನು ಚೇಂಜ್ ಮಾಡೋದೇನು ಬೇಡ, ಅದೇ ಓಲೆ ಕರೆಕ್ಟಾಗೇ ಇದೆ, ನಾನು ಸರಿ ಮಾಡ್ಕೊಡ್ತೀನಿ ಅಂತ. ಒಂದು ಸ್ವಲ್ಪ ನೋವಾಯಿತು ಪಾಪ ಅವ್ರಿಗೆ. ಬರುವಾಗ ಕಬ್ಬಿನ ಹಾಲು ಕುಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಕಬ್ಬಿನ ಹಾಲು ತುಂಬ ಒಳ್ಳೆಯದು. ಅದಿತಿಗೂ ಕೊಡ್ತೀನಿ ಇವಾಗ, ಸಾರಿ ಅವಿಷ್ಕಂಗೂ ಕೊಡ್ತೀನಿ. ಅದಿತೀಸ್ ಫೇವ್ರೆಟ್, ಅವರೇ ಕೇಳ್ತಾರೆ ಕುಡಿಬೇಕು ಅಂತಂದರೆ. ನಾವು ಹೊರಗಡೆ ಹೋದಾಗ, ಇವಾಗ ಸಮ್ಮರ್ ಅಲ್ವಾ, ಎಳ್ನೀರಂತೂ ಯಾವಾಗಲೂ ಇರುತ್ತೆ, ಎಲ್ಲ ಟೈಮಲ್ಲೂ ಇರುತ್ತೆ. ಎಳ್ನೀರು, ಆಮೇಲೆ ವಾಟರ್ ಮೆಲನ್. ಈಗ ಜಾಸ್ತಿ ವಾಟರ್ ಮೆಲನ್ನು, ಕಬ್ಬಿನ ಹಾಲೆಲ್ಲ ಜಾಸ್ತಿ ಕೊಡಿಸ್ತೀವಿ. ಆರಾಮಾಗೇನೆ ಇದ್ರು. ಪಾಪ ಹೊಟ್ಟೆ ಹೊರದೋಯ್ತು. ನನಗೆ ಎಷ್ಟು ಗಿಲ್ಟ್ ಕಾಡ್ತಿದೆ ಗೊತ್ತಾ, ನನ್ನಿಂದನೇ ಆಯಿತು ಅಂತ. ಕ್ರುವಿಗೆ ಫೋನ್ ಮಾಡಿ, ಅವ್ರ ಅವ್ವ ಆ್ಯಕ್ಚುಲಿ ಹೊರಟಿದ್ರು ಮನೆಯಿಂದ. ಸೊ ಆಮೇಲೆ ಅವ್ರಿಗೆ ಫೋನ್ ಮಾಡಿ ನನಗೇನು ಹೇಳ್ತಿದ್ದಾರೆ, ಮನೆಯಲ್ಲೇ 2 ವೀಲರ್ ಇದೆ ಅಥವಾ ಆಟೋ ಮಾಡ್ಕೊಂಡು ಬಾ, ನಾನು ಅಲ್ಲಿಗೆ ಬರ್ತೀನಿ ಅಂದರೆ, ನಾವು ಎಲ್ಲಿ ಕಿವಿತಿಸಿದ್ದು ಅಲ್ವೇ ಹೋಗೋಣ, ಅವರೇ ಕಾನ್ಫಿಡೆನ್ಸ್ ನಮಗೆ ಅಂತ. ನನಗೆ ಪ್ಯಾನಿಕ್ ಅಟ್ಯಾಕ್, ಏನು ಮಾಡಬೇಕು ಒಂದು ಕೈ ಕಾಲಲ್ಲಿ ನಡಕ್ತಿದೆ. ಡ್ರೆಸ್ ಎಲ್ಲ ಅವಾಗ ಚೇಂಜ್ ಮಾಡಿ ಅದಿತಿ ಡ್ರೆಸ್ ರೆಡಿಯಾಗಿದ್ರು. ಇವ್ರಿಗೆ ಪ್ಯಾಂಟ್ ಹಾಕ್ಕೊಂಡು ಡೈಪರ್ ಹಾಕ್ಕೊಂಡು ಹೋಗಿದ್ದು. ಯಪ್ಪ ದೇವ್ರೆ, ಫುಲ್ಲು ತೀಟೆ ಮಟ್ಟ. ಈಗಲೂ ಅಷ್ಟೇ ಕೈಯೆಲ್ಲ ಹಿಂಗೆ ಹಾಕೊಳ್ಳೋದು. ನಾನೇನು ಹಾಕ್ಕೊಂಡಿಲ್ಲ, ಜಸ್ಟ್ ಒಂದು ಹೂಪ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲ್. ಸೊ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ಪ್ರಾಡಕ್ಟ್ಸ್ಗೂ, ನೀವು ಯೂಸ್ ಮಾಡ್ಬೋದು. ಇದು ಅಷ್ಟೇ ಎಲ್ಲ ಟೈಪ್ಸ್ಗೂ ವಿಸಿಬಲಿ ಇದರಲ್ಲೇ ಇದೆ, ಫಾರ್ ವಿಸಿಬಲ್ ಫ್ಲಾಲೆಸ್ ಸ್ಕಿನ್, ಆಲ್ ಸ್ಕಿನ್ ಟೈಪ್. ಚಿನ್ನಿ ಇದಕ್ಕೆ ಕೋಪ ಬರೋದು ಮಮ್ಮಗೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸಲ ಟ್ರೈ ಮಾಡಿ. ಆಮೇಲೆ ಇದರಲ್ಲಿ ಇದಕ್ಕಿಂತ ಇನ್ನೊಂದು ದೊಡ್ಡ ಬಾಟಲ್ ಬರುತ್ತೆ. ಇದೆಷ್ಟು ಕಾಸ್ಟ್ ಗೊತ್ತಾ ಹೇಳ್ತೀನಿ ರೀ, 260 ರುಪೀಸು. ಇದಕ್ಕಿಂತ 175 ರುಪೀಸ್ದು ಬರುತ್ತೆ. ನೀವು ಯಾವುದು ನಿಮಗೆ ಸೂಟ್ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಬೋದು. ಎಲ್ಲ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಬಬಾಯ್ ಹೇಳ್ಬಿಡಿ ಚಿನ್ನ, ಬಬಾಯ್. ಅವಿಷ್ಕ ಬಬಾಯ್ ಹೇಳ್ಬಿಡಿ. ಚಿನ್ನ 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 ಅಲ್ಲಿ ಬಬಾಯ್
ಬಾಯ್. ಹೇಳಲ್ಲ ಇದು ಬೇಕು ಅವ್ರಿಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.